ಸೊ ಫ್ರೆಂಡ್ಸ್, ಬೆಳಗ್ಗೆ ನಾಷ್ಟಕ್ಕೆ ಬಂದು ರಾಗಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಬುಧವಾರ. ಸೊ ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಎದ್ದು ಯಾಕೆ ಪೂಜೆ ಮಾಡಲಿಲ್ಲ ಅಂದರೆ, ನಾವು ಇವತ್ತು ತುಂಬ ಪ್ಲ್ಯಾನ್ಸ್ ಇಟ್ಕೊಂಡಿದ್ವಿ ಫ್ರೆಂಡ್ಸ್. ಇವತ್ತು 1ನೇ ತಾರೀಕು. ನಮ್ಮ ಮನೆಯವರು ಯಾವತ್ತೇ ಆಗಲಿ 1ನೇ ತಾರೀಕು ಅವ್ರ ಕೆಲಸಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಪೃಥ್ವಿದ್ ಬರ್ತ್ಡೇ ಇರೋದ್ರಿಂದ ಮ್ಯೂಸಿಯಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾವು. ಇಲ್ಲ ಒಂದು ಸ್ವಲ್ಪ ದೂರದಲ್ಲಿ ಮ್ಯೂಸಿಯಮ್ ಇದೆ. ಸೊ ಅವ್ನ ಬರ್ತ್ಡೇಗೆ ಮ್ಯೂಸಿಯಮ್ಗೆ ಕರ್ಕೊಂಡೋಗಿ ಹಾಗೆ ಹಬ್ಬ ಎಲ್ಲ ಮಾಡಿಕೊಂಡು ಕೇಕ್ ಕಟಿಂಗ್ ಹಿಂಗೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫುಲ್ ಎಲ್ಲ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು. ಯಾಕೆ ಅಂದರೆ ನಮ್ಮ ಮನೆಯವರು ಆಫೀಸಲ್ಲಿ ಇವತ್ತು ದಸರಾ ಹಬ್ಬ ಮಾಡ್ತಾಯಿದ್ದಾರೆ. ಅವರು ಸಡನ್ನಾಗಿ ನೆನೆ ಸಂಜೆ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೂ ಹೋಗೋಕೆ ಇಷ್ಟ ಇದ್ದಿಲ್ಲ, ಆದರೆ ಹೋಗಿದ್ದಾರೆ, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ನಾನು ಇವಾಗ ಪೂಜೆ ಮಾಡ್ತಿದ್ದೀನಿ. ಇವತ್ತು ಬಂದು ಗಾಡಿಗಳಿಗೆ ಟಿವಿಗಳಿಗೆ ಏನೂ ಪೂಜೆ ಮಾಡ್ತಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಮನೆಯವರು ಇಲ್ವಲ್ಲ. ಸೊ ಅವರು ದೀಪಾವಳಿಗೆ ಮಾಡ್ಕೊಳ್ಳೋಣ ಅಂತಂದರು. ಸೊ ಅದಕ್ಕೆ ದೀಪಾವಳಿಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ದೀಪಾವಳಿಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ನಾನು ಅಲ್ಲಿಗೂ ಹೇಳಿದೆ. ಮನೇಲಿರೋ ಟಿವಿಗೆ ಅದಕ್ಕೆಲ್ಲ ಮಾಡ್ಕೊಂಡು ಬಿಡ್ತೀನಿ, ಗಾಡಿಗಳಿಗೆ ದೀಪಾವಳಿಯಲ್ಲಿ ಮಾಡೋಣ ಅಂತ. ನಮ್ಮ ಮನೆಯವ್ರು ಬೇಡ, ಎಲ್ಲದಕ್ಕೂ ಒಟ್ಟಿಗೆ ಮಾಡೋಣ ಅಂತಂದರು. ಸೊ ಹಾಗಾಗಿ ಶಿಫ್ಟ್ ದೀಪಾವಳಿಗೆ ಮಾಡಿದ್ದೀನಿ ಈಗ ಹಬ್ಬ. ಬೆಳಗ್ಗೆನೇ ಎದ್ದು ರಾಗಿ ರೊಟ್ಟಿ ಚಟ್ನಿ ಮಾಡಿದ್ದೀನಿ. ನೋಡಿದ್ರಲ್ಲ, ರಾಗಿ ರೊಟ್ಟಿ ಮಾಡೋದು ತುಂಬ ಲೇಟ್ ಆಯಿತು ಫ್ರೆಂಡ್ಸ್. ಯಾಕಂದರೆ ಅದು ನಿಧಾನಕ್ಕೆ ಬೇಯಿಸ್ಬೇಕಲ್ವ. ಸೊ ಜಾಸ್ತಿ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸಿದ್ರು ಸೀದೋಗ್ಬಿಡುತ್ತೆ, ಬಟ್ ಬೆಂದಿರಲ್ಲ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲರಿಗೂ ಬೇಯಿಸಿದೆ. ಮಕ್ಕಳಿಬ್ರು ನಮ್ಮ ಮನೆಯವರು ಎಲ್ಲ ನಾಷ್ಟ ಮಾಡಿದ್ದಾರೆ, ಇನ್ನೂ ನಾನು ಮಾಡಿಲ್ಲ. ಸೊ ಈಗ ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು, ನಮ್ಮ ಮಕ್ಕಳನ್ನು ರೆಡಿ ಮಾಡಿದಾಯಿತು. ಸೊ ಹೊಸ ಬಟ್ಟೆ ಹಾಕೊಂಡಿದ್ದಾರೆ ಇಬ್ಬರು. ಬನ್ನಿ ಹೇಗಿದೆ ಏನು ಕತೆ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಮ್ಮ ಮಕ್ಕಳು ಈ ಥರ ರೆಡಿ ಆಗಿದ್ದಾರೆ. ಇಬ್ರಿಗೂ ಒಂದೇ ಥರ ಒಂದೇ ಕಲರ್ ಬಟ್ಟೆ ತೊಗೊಂಡಿರೋದು. ಬಟ್ಟೆ ಇಷ್ಟ ಆಯ್ತಾ ಮಕ್ಕಳ ನಿಮಗೆ? ಚೆನ್ನಾಯ್ತಾ ಪೃಥ್ವಿನಿಗೆ? ಇಷ್ಟ ಆಯ್ತಾ? ಸೊ ಅವನದು ಒಂದು ಸ್ವಲ್ಪ ದೊಡ್ಡದಿದೆ ಫ್ರೆಂಡ್ಸ್, ಅದು ದೊಡ್ಡದು ತೊಗೊಂಡ್ರು. ಬಟ್ ಇವಳ್ದು ಕರೆಕ್ಟಾಗಿದೆ ಟೀ ಶರ್ಟು. ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ ಇನ್ನು ಸ್ವಲ್ಪ ದೊಡ್ಡದು ತಗೋ ಅಂತ, ಬಟ್ ನಮ್ಮ ಮನೆಯವ್ರು ಕರೆಕ್ಟಾಗಿದೆ, ಇರಲಿ ಬಿಡು ಅಂತಂದರು. ಸೊ ಹುಡುಕಿ ಸಾಕಾಯಿತು, ನೋಡಿದ್ರಲ್ಲ ನೀವೇ. ಸೊ ಇಷ್ಟು ಮಾತ್ರ ರೆಡಿಯಾಗಿದೆ. ಈಗ ನಾನು ಒಂದು ಸ್ವಲ್ಪ ರೆಡಿ ಆಗಬೇಕು. ಅಲ್ಲಿ ಟೊಮೆಟೊ ನಮ್ಮ ಮನೆಯವ್ರು ತಂದಿಟ್ಟಿದ್ದಾರೆ, ಟೊಮೆಟೊ ಗೊಜ್ಜು ಮಾಡಬೇಕು ಮಧ್ಯಾಹ್ನಕ್ಕೆ. ಈಗ ಟವಲ್ ಅವ್ರು ಓಡಿಸಿದ್ದು ಎಲ್ಲ ಒಣಗಾಕಬೇಕು. ಸೊ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ತಲೆ ಆಡಿಸ್ಕೊತಾ ಇರ್ತೀರಾ, ನಾನು ಹೋಗಿ ರೆಡಿಯಾಗ್ಬಿಟ್ಟು ಬರ್ತೀನಿ. ಟೈಮ್ ಹಂಗೆ ಐತೆ. ಹೋಗ್ರಿ ಆಡಿಸ್ಕೊಳ್ರಿ. ಸೊ ಫ್ರೆಂಡ್ಸ್, ನಮ್ಮ ಮನೆಯವರು ಒಂದು ಪ್ಯಾಕೆಟ್ ಬಿಸ್ಕೆಟ್ ತಂದಿದ್ದು ಆಲ್ರೆಡಿ ಬೇಗ ಖಾಲಿ ಹೋಗಿದೆ. ಇನ್ನು ಮತ್ತೆ ತರಿಸ್ಬೇಕು. ನೋಡಿ ಮಕ್ಕಳ, ಇದನ್ನು ತಿನ್ಕೊಂಡು ಕವರ್ ಬಂದು ಡಸ್ಟ್ಬಿನ್ ಹಾಕಬೇಕು, ಆಯಿತಾ? ಸೊ ಫ್ರೆಂಡ್ಸ್, ಈಗ ಒಂದು ಬಾಣಲಿ ಎತ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಸೊ ನನಗೆ ಈ ತುಪ್ಪ ಬಂದು ಬಿರಿಯಾನಿಯಲ್ಲಿ ಮತ್ತು ಪಾಯಸದಲ್ಲಿ ಹಾಕಿದ್ರೆ ಫ್ಲೇವರ್ ಗೊತ್ತಾಗಲ್ಲ. ಯಾಕಂದರೆ ನಾನೇ ಮಾಡ್ತೀನಲ್ವ, ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಬಿಡ್ತೀನಿ ತುಪ್ಪನ. ಸೊ ಹಾಗಾಗಿ ಅದು ಆವಾಗ ಸ್ಮೆಲ್ ಬರೋದಿಲ್ಲ. ಆಮೇಲೆ ದ್ರಾಕ್ಷಿ ಗೋಡಂಬಿ 2 ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪನೇ ಹಾಕ್ಕೊಳ್ತೀನಿ ಫ್ರೆಂಡ್ಸ್, ಯಾಕಂದರೆ ನಮ್ಮ ಸೌಜು ದ್ರಾಕ್ಷಿ ಗೋಡಂಬಿ ಎಲ್ಲ ತಿನ್ನಲ್ಲ ಅಂತ ಹಠ ಮಾಡ್ತಾಳೆ. ಹಾಗಾಗಿ ಲಾಸ್ಟ್ ಟೈಮ್ ಎಲ್ಲ ಹಾಕಿದ್ದಲ್ವ, ಅದೆಲ್ಲ ವೇಸ್ಟ್ ಆಯಿತು, ತಿನ್ನಲಿಲ್ಲ. ಅದಕ್ಕೋಸ್ಕರ ಈ ಸರಿ ಸ್ವಲ್ಪನೇ ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಶಾವಿಗೆ ಎಲ್ಲ ಫ್ರೈ ಆದಮೇಲೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೋಡಿ, ಈ ಥರ ಕುದೀತಾ ಇರಬೇಕು. ಸೊ ತುಂಬ ಚೆನ್ನಾಗಿರುತ್ತೆ ಪಾಯಸ ಅಂತೂ. ಆಮೇಲೆ ಇದು ಕುದ್ದಿದ್ದಾದಮೇಲೆ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಒಂದು 10 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತೀನಿ. ತುಂಬ ಸ್ವೀಟ್ ಆಗಿಬಿಟ್ರು ಚೆನ್ನಾಗಿರೋದಿಲ್ಲ ಅಂದ್ಕೊಂಡು ಒಂದು 10 ಟೇಬಲ್ ಸ್ಪೂನ್ ಹಾಕ್ಕೊಂಡು, ಆಮೇಲೆ 2 ಏಲಕ್ಕಿನ ಜಜ್ಜಿ ಹಾಕ್ಕೊಂಡು ಬಾದಾಮ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಪಾಯಸ ರೆಡಿಯಾಗಿರುತ್ತೆ. ಸೊ ಕೆಲವೊಬ್ರಿಗೆ ಪಾಯಸ ಬಿಸಿ ಇದ್ದಾಗ ತಿಂದ್ರೇ ಇಷ್ಟ ಆಗುತ್ತೆ, ಬಟ್ ನನಗೆ ಪಾಯಸನ ಆರಿಸ್ಕೊಡ್ತಿದ್ರೇ ಇಷ್ಟ ಆಗೋದು. ಸೊ ತುಂಬ ಚೆನ್ನಾಗಿರುತ್ತೆ ಅದು ಪಾಯಸ. ಆರದ ಮೇಲೆ ಇಲ್ಲಾಂದರೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಇರುತ್ತಲ್ಲ, ಆವಾಗ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಹಾಗೆ ಇಷ್ಟ. ಸೊ ಅದಕ್ಕೆ ಈ ಸತಿ ಹಾಗೆ ತಿನ್ನೋಣ ಅಂತ ಟ್ರೈ ಮಾಡ್ತೀನಿ. ಹೋದ ಸತಿ ಮಕ್ಕಳಿಗೆ ಬಿಸಿ ಕೊಟ್ಟಿದ್ನಲ್ಲ. ಹಾಗೆ ಇನ್ನೊಂದು ಫ್ರೆಂಡ್ಸ್, ಹೋದ ಸತಿ ನಾನು ಸಬ್ಬಕ್ಕಿ ಪಾಯಸ ಮಾಡಿದ್ನಲ್ಲ. ಸೊ ಅದನ್ನು ಮಕ್ಕಳು ಯಾವತ್ತೂ ತಿಂದಿಲ್ಲ ಅನಿಸುತ್ತೆ. ಸೊ ಅವರು ಆ ಕ್ಷಣಕ್ಕೆ ಚೆನ್ನಾಗಿದೆ ಅಂತಂದರು. ಆಮೇಲೆ ಅವ್ರಿಗೆ ಅದು ಇಷ್ಟ ಆಗಿಲ್ಲ ಅಂತ ನನಗೆ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಈ ಸತಿ ಶಾವಿಗೆ ಹಾಕ್ಬಿಟ್ಟೆ ಮಾಡ್ತಾಯಿದ್ದೀನಿ. ಸೊ ಹಾಗೆ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡ್ಕೊಂಬೇಡ ಒಟ್ಟಿಗೆ ಅಂದ್ಬಿಟ್ಟು ಸೊ ಟೊಮೆಟೊ ಗೊಜ್ಜಿಗೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಫ್ರೆಂಡ್ಸ್. ಆಲ್ರೆಡಿ ಟೈಮ್ ಬಂದು 11:30 ಆಗೋಗಿತ್ತು. ಸಿಕ್ಕಾಪಟ್ಟೆ ಹಸುವಾಗ್ತಾಯಿತ್ತು. ಸೊ ಬೆಳ್ಳುಳ್ಳಿ ಹಾಕೋದೇ ಮರ್ತೋಗಿದ್ದೀನಿ ಟೊಮೆಟೊ ಗೊಜ್ಜಿಗೆ. ಆದರೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಯಾಕೆ ಅಂದರೆ ಸಾಂಬಾರು ಪುಡಿ ಬಂದು ನಾವು ಇಲ್ಲಿ ಮಿಲ್ಲಲ್ಲಿ ತೊಗೊಂಬರ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಇವತ್ತು ತುಂಬ ದಿನ ಆದಮೇಲೆ ಟೊಮೆಟೊ ಗೊಜ್ಜಿಗೆ ಕೊತ್ತಂಬರಿ ಹಾಕಿದ್ದೀನಿ ಫ್ರೆಂಡ್ಸ್. ನನಗೆ ಕೊತ್ತಂಬರಿ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕಿದ್ರೆ. ಸೊ ಹಾಗಾಗಿ ನಾನು ಕೊತ್ತಂಬರಿ ಹಾಕ್ಕೊಂಡೆ, ಯಾಕಂದರೆ ನಮ್ಮ ಮನೆಯವರು ಊಟಕ್ಕೆ ಬರಲ್ಲ ಅಂದ್ಕೊಂಡು. ಸೊ ಬೆಳಗ್ಗೆ ಮಾಡಿದ್ದು ಒಂದೇ ಒಂದು ರೊಟ್ಟಿ ಇತ್ತು ಫ್ರೆಂಡ್ಸ್.
ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಗೊಜ್ಜು ಹಾಕ್ಕೊಂಡು ನಾಷ್ಟ ಮಾಡಿಕೊಂಡೆ. ಆಮೇಲೆ ನಾಷ್ಟ ಎಲ್ಲ ಮುಗಿಸಿ ಮಕ್ಕಳನ್ನ ರೆಡಿ ಮಾಡಿ ಅವ್ರದ್ದು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದೆ. ಸೊ ಬಟ್ಟೆ ಅಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು ಅವ್ರಿಗೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ಮನೆಯವ್ರದ್ದು ಸೆಲೆಕ್ಷನ್ನು. ಸೊ ಬನ್ನಿ ಒಂದೆರಡು ಫೋಟೋಸ್ ತೆಗೆದ್ಬಿಟ್ಟು ಮನೆ ಹೋಗೋಣ. ಫ್ರೆಂಡ್ಸ್ ನೋಡಿದ್ರಲ್ಲ, ಟೊಮೆಟೊ ಗೊಜ್ಜು ಕೂಡ ಮಾಡಿದಾಯಿತು, ಪಾಯಸ ಕೂಡ ಮಾಡಿದಾಯಿತು. ಪಾಯಸ ಬಿಸಿ ಇದೆ. ಸೊ ಈಗ ಟೈಮ್ ಬಂದು 12 ಗಂಟೆ 12 ಕಾಲಾಗಿದೆ. ಸರಿ, ಈಗ ತಾನೇ ನಂದು ನಾಷ್ಟ ಆಯಿತು. ಒಂದೇ ಒಂದು ರೊಟ್ಟಿ ಇತ್ತು ಅಂತ ತಿನ್ಕೊಂಡೆ. ಸೊ ರೈಸ್ ಮಾಡಿದ್ದೀನಿ, ಅದು ಮಧ್ಯಾಹ್ನಕ್ಕೆ ತಿನ್ಕೊಂಡ್ರೆ ಆಗುತ್ತೆ. ಈಗ ಎಡಿಟಿಂಗ್ ಸ್ವಲ್ಪ ಇದೆ, ಎಡಿಟಿಂಗ್ ಮುಗಿಸ್ಕೊಳ್ತೀನಿ. ಸೊ ಮಕ್ಕಳನ್ನು ರೆಡಿ ಮಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದಿದ್ದಾಯಿತು. ಸೊ ನೋಡೋಣ ಫ್ರೆಂಡ್ಸ್, ಇನ್ನು ಸಾಯಂಕಾಲಕ್ಕೆ ನಮ್ಮ ಮನೆಯವ್ರು ಕೇಕ್ ತರಕ್ಕೆ ಹೇಳ್ತೀನಿ. ಅವ್ರು ಕೇಕ್ ತಂದಮೇಲೆ ಕೇಕ್ ಕಟಿಂಗ್ ಮಾಡೋದು. ಅವ್ರು ಏನಾದರೂ ಒಂದು ಸ್ವಲ್ಪ ಬೇಗ ಒಂದು 4 ಗಂಟೆ ಹಂಗೆ ಬಂದರು ಅಂದರೆ ಹೊರಗಡೆ ಎಲ್ಲಾದರೂ ಹೋಗ್ತೀವಿ. ಸೊ ಅವ್ರು ಬರೋದು ತೀರಾ ಒಂದು 7-8 ಗಂಟೆ ಆಗೋಯ್ತು ಅಂದರೆ ಕೇಕ್ ತೊಗೊಂಬಂದು ಸಿಂಪಲ್ಲಾಗಿ ಕಟ್ ಮಾಡಿ ನಾಳೆ ಇದಕ್ಕೆ ಕರ್ಕೊಂಡು ಹೋಗೋಣ ಎಲ್ಲಾದರೂ ಹೊರಗಡೆ ಅಂತ ಅಂದ್ಕೊಂಡಿದ್ವಿ. ಅದೇ ಮ್ಯೂಸಿಯಮ್ಗೆ ಹೋಗಬೇಕು ಅಂತಂದಲ್ವ. ಸೊ ಅದಕ್ಕೆ ನಾಳೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಬೇಕು. ಸೊ ಫ್ರೆಂಡ್ಸ್ ಬನ್ನಿ, ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಡಿಟ್ ಎಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಸಿಗ್ತೇನೆ. ನಮ್ಮ ಮನೆಯವ್ರು ಬರೋದು ಲೇಟ್ ಅಂದ್ಕೊಂಡೆ. ಸೊ ಅವ್ರು ಆಲ್ರೆಡಿ ಬಂದಿದ್ದಾರೆ. ಸೊ ಅವ್ರ ಆಫೀಸಲ್ಲಿ ಕೊಟ್ಟಿರೋದು ನೋಡಿ, ಪ್ರತಾಪ್ ಆರ್ ಅಂತ ಹೆಸರು ಬೇರೆ ಬರೆದ್ಬಿಟ್ಟವ್ರೆ. ಸೊ ಏನೇನು ಕೊಟ್ಟಿದ್ದಾರೆ ಅಂತ ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ಒಂದು ಸ್ವೀಟ್ ಬಾಕ್ಸ್, ಇದೊಂದು ಕಳೆಪುರಿ, ಮತ್ತು ಇಲ್ಲೊಂದು ಸ್ವೀಟ್ ಬಾಕ್ಸು ಮತ್ತು ಕಳೆಪುರಿ. ಇದು ಬಂದು ರೈನ್ ಕೋಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಸೊ ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಪರವಾಗಿಲ್ಲ. ಆಮೇಲೆ ಇಲ್ಲಿ ಟೀ ಶರ್ಟ್ಸ್ ಕೊಟ್ಟಿದ್ದಾರೆ 2. ಸೊ ಟೀ ಶರ್ಟ್ಸ್ 2, ಸ್ವೀಟ್ ಬಾಕ್ಸ್ ಕಳೆಪುರಿ, ಸ್ವೀಟ್ ಬಾಕ್ಸ್ ಕಳೆಪುರಿ, ಆಮೇಲೆ ರೈನ್ ಕೋಟ್. ನಾನು ಕಳೆಪುರಿ ಅಂತೂ ತಿನ್ನೋದಿಲ್ಲ, ಸ್ವೀಟ್ ಬಾಕ್ಸ್ ಅಂತ ನನ್ನ ಫೇವ್ರೆಟ್ ಫ್ರೆಂಡ್ಸ್. ಚೆನ್ನಾಗೈತೆ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ರೈನ್ ಕೋಟು ಮತ್ತು ಟೀ ಶರ್ಟ್ ಎಲ್ಲ ಕೊಟ್ಟಿದ್ರಲ್ಲ. ಸೊ ನಮ್ಮ ಮನೆಯವರು ಅದನ್ನೆಲ್ಲ ನೋಡ್ತಾಯಿದ್ರು. ನಾವು 3 ಜನ ಫಸ್ಟ್ ಸ್ವೀಟ್ಸ್ ತೊಗೊಂಡು ತಿಂತಾಯಿದ್ವಿ. ಸೊ ನಮಗಂತೂ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಸೊ ಅದರಲ್ಲೂ ಎಸ್ಪೆಷಲಿ ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗೆ ಒಂದೆರಡು ಸ್ವೀಟ್ ತಿನ್ಕೊಂಡು ಈಗ ರೆಡಿಯಾಗಿ ಹೊರಡಬೇಕು. ಬನ್ನಿ ಬೇಗ ಹೊರಡೋಣ. ಫೈನಲಿ ನಮ್ಮ ಮನೆಯವ್ರು ಬೇಗ ಬಂದರು ಅಂತ ಈಗ ಮ್ಯೂಸಿಯಮ್ಗೆ ಹೋಗ್ತಾಯಿದ್ವಿ. ನೋಡಿ, ನಮ್ಮ ಮಕ್ಕಳು ಆಲ್ರೆಡಿ ಕಾಯ್ತಾ ಇದ್ದಾರೆ ಇಲ್ಲಿ ಹೊರಡೋದಕ್ಕೆ. ಸೊ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಅವರೇನೋ ಮಾಡ್ತಾಯಿದ್ದಾರೆ. ಸೊ ಅವ್ರು ಬಂದಿದ ತಕ್ಷಣ ಈಗ ಹೊರಡೋದೆ ಫ್ರೆಂಡ್ಸ್. ಮಕ್ಕಳಿಬ್ರು ಕಾಯ್ತಾರೆ. ಎಲ್ಲಿಗೆ ಸಜ್ಜು ಹೋಗ್ತಾರದು? ಚಿಕನ್. ಸೊ ಫ್ರೆಂಡ್ಸ್, ಇವತ್ತು ನನಗೆ ತುಂಬ ಖುಷಿಯಾದ ವಿಷಯ ಏನು ಅಂದರೆ ನೋಡಿ, ಟ್ರಾಫಿಕ್ಕೇ ಇಲ್ಲ ಫ್ರೆಂಡ್ಸ್. ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಟ್ರಾಫಿಕ್ ಇಲ್ದಿರ ಇರೋದು. ಸೊ ಇಷ್ಟು ದಿನ ಈ ಕೋಡಿ ಮೇಲೆ ಟ್ರಾಫಿಕ್ ನೋಡಿ ನನ್ನ ತಲೆ ಕೆಟ್ಟೋಗಿತ್ತು ಫ್ರೆಂಡ್ಸ್, ಅಷ್ಟು ಟ್ರಾಫಿಕ್ ಇರುತ್ತೆ. ಹಾಗೆ ಮಾರತಳ್ಳಿಗೆ ಬಂದ್ವಿ ಫ್ರೆಂಡ್ಸ್. ಇಲ್ಲಂತೂ ನನಗೆ ನನ್ನ ಫ್ರೆಂಡ್ ಜೊತೆ ಎಷ್ಟು ಮೆಮೊರೀಸ್ ಇದೆ ಅಂದರೆ, ಇಲ್ಲಿ ಕಾಣಿಸ್ತಿರೋ ಸೈಡಲ್ಲಿ ಅಂಗಡಿಗಳಲ್ಲೆಲ್ಲ ತಿಂದಿದ್ದೀವಿ, ಫ್ಲೈಓವರ್ ಹತ್ರ ಎಲ್ಲ ನಿಂತ್ಕೊಂಡು ಮಾತಾಡಿದ್ದೀವಿ. ಆಮೇಲೆ ಇಲ್ಲಿ ಲೆಫ್ಟು ಒಂದು ರೋಡ್ ಹೋಗ್ತಿದೆಯಲ್ಲ, ಈ ರೋಡಲ್ಲಿ ಎಷ್ಟು ಸತಿ ನಡೆದಿದ್ದೀವಿ, ಎಷ್ಟು ಸತಿ ಓಡಾಡಿದ್ದೀವಿ ಅಂದರೆ, ನಮ್ಮ ಮನೆಯವ್ರಿಗೆ ಒಂದು ಸತಿ ಅವ್ರ ಬರ್ತ್ಡೇಗೆ ನಾನು ಫಾಸ್ಟಾಗಿ ವಾಚ್ ಗಿಫ್ಟ್ ಮಾಡಬೇಕು ಅಂತಿದ್ದೆ, ಆಲ್ಮೋಸ್ಟ್ 7-8 ಇಯರ್ಸ್ ಹಿಂದೆ. ಸೊ ಆವಾಗ ಆ ರೋಡಲ್ಲೆಲ್ಲ ಹುಡುಕಿದ್ವಿ ಅದ್ರ ಶೋರೂಮೆಲ್ಲ. ಸೊ ಅಂತೂ ಇಂತೂ ರೀಚ್ ಆದ್ವಿ ಫ್ರೆಂಡ್ಸ್. ಅದೇ ಕ್ಲೋಸ್ ಆಗಿತ್ತು ಅದು. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಕ್ಲೋಸ್ ಆಗಿದೆ, ಇನ್ನು ಡಿಸೆಂಬರ್ವರೆಗೂ ತೆಗೆಯೋದಿಲ್ಲ ಅಂತ ನೋಟಿಸ್ ಬೇರೆ ಆಗಿದೆ. ಮ್ಯೂಸಿಯಮ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದು, ನೋಡಿದ್ರಲ್ಲ ಅದು ಕ್ಲೋಸ್ ಆಗಿತ್ತು, ಏನೋ ಒಳಗಡೆ ಇದು ಮಾಡ್ತಿದ್ದಾರೆ ಅನಿಸುತ್ತೆ. ಸೊ ಅದಕ್ಕಾಗಿ ಈಗ ಮುರುಗೇಶ್ ಪಾಳ್ಯದಲ್ಲಿ ಇಲ್ಲೊಂದು ನನ್ನ ಫೇವ್ರೆಟ್ ದೇವಸ್ಥಾನ ಇದೆ, ಶಿವಂದು. ತುಂಬ ಚೆನ್ನಾಗಿರುತ್ತೆ, ಗುಹೆ ಒಳಗಡೆ ಹೋಗೋದು. ಸೊ ಅಲ್ಲಿಗೆ ಬಂದಿದ್ದೀವಿ. ಇವಾಗ ಪಾರ್ಕಿಂಗಲ್ಲಿದ್ದೀವಿ, ಅವರಿಬ್ಬರು ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ, ನಾನು ನಮ್ಮ ಮರಿ ಇಲ್ಲಿದ್ದೀವಿ. ಸೊ ಬನ್ನಿ, ಈಗ ಬಂದಮೇಲೆ ಟಿಕೆಟ್ ತೊಗೊಂಡು ಹೊರಗಡೆ ಹೋಗೋದು. ಫ್ರೆಂಡ್ಸ್, ನಾವು ದೇವಸ್ಥಾನ ಎಂಟ್ರೆನ್ಸ್ ಅದು ಅಂದ್ಕೊಂಡ್ವಿ, ಅದಲ್ವಂತೆ ಇವಾಗ ಹೊಸ್ದಾಗಿ ಮಾಡಿದಾರಂತೆ ಈ ಕಡೆ. ಸೊ ಇವಾಗ ಹಿಂಗೆ ಹೋಗಬೇಕು. ಸೊ ಇಲ್ಲಿ ಮಾಲ್ ಕೂಡ ಇದೆ ಫ್ರೆಂಡ್ಸ್. ಮಾಲ್ಗೆ ಹೆಂಗೆ ಹೋಗೋದು, ದೇವಸ್ಥಾನಕ್ಕೆ ಹಿಂಗೆ ಹೋಗೋದು ಅಂತ ತುಂಬ ಕನ್ಫ್ಯೂಸ್ ಆಗ್ತೈತೆ. ಸೊ ಬನ್ನಿ ನೋಡೋಣ, ಹೋಗಿ ಹೆಂಗೋ ಟೈಮ್ ಇದೆ, ಫುಲ್ಲು ಓಡಾಡೋಣ. ಬಟ್ ಪಾಪ ಮಕ್ಕಳಿಗೆ ತಿಂದಿಲ್ಲ ಫ್ರೆಂಡ್ಸ್, ಅವರೇನು ಮಲಗಿದ್ರು. ಆಗ್ತಾನೆ ನಮ್ಮ ಮನೆಯವ್ರು ಬಂದರು ಅಂತ ಆವಾಗ ಎದ್ದು ಹಾಗೆ ರೆಡಿಯಾಗಿ ಬಂದುಬಿಟ್ರು. ಇನ್ನೂ ಊಟ ಏನು ಮಾಡಲಿಲ್ಲ, ಹಸುವು ಅಂತಲೂ ಅಂದಿಲ್ಲ. ನೋಡಿ ಎನರ್ಜಿ ನೋಡಿ ಇದ್ರದ್ದು ಎನರ್ಜಿ. ಬೇಗ ಬನ್ನಿ ಅಂದೆ. ಸೊ ಬನ್ನಿ ಹೋಗೋಣ. 2 ಜಾಬಲ್ಲಿ 2 ಕೈ ಹಾಕ್ಕೊಂಡು. ಸೊ ಫ್ರೆಂಡ್ಸ್, ಇಲ್ಲಿ ಟಿಕೆಟ್ ಜನರಲಲ್ಲಿ 150, ಸೊ ಸ್ಪೆಷಲ್ಗೆ 250, VIP ಗೆ 500 ರೂಪಾಯಿ
ದೇವಸ್ಥಾನಕ್ಕೂ ಇಷ್ಟೊಂದು ಆಗಿಬಿಟ್ರೆ ಹೆಂಗೆ ಫ್ರೆಂಡ್ಸ್ ನೋಡಿ. ಶಿವ ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೀವಿ. ಸೊ ಇದಂತೂ ನನಗೆ ಅವಾಗ ತುಂಬ ಫೇವ್ರೆಟ್ ಇತ್ತು ಫ್ರೆಂಡ್ಸ್ ದೇವಸ್ಥಾನ. ಬಟ್ ಆವಾಗ ನಾನು ಬಂದಾಗ ಈ ಥರ ಎಲ್ಲ ಇರಲಿಲ್ಲ. ಈಗ ಈ ಥರ ಎಲ್ಲ ಇದೆ. ಅಲ್ಲಿ ಇಟ್ಟಿದ್ದಾರಲ್ಲ ಅದೆಲ್ಲ ಚೊಂಬು, ಅದರಲ್ಲಿ ರುದ್ರಾಕ್ಷಿ ಹಾಕ್ಕೊಂಡು ಜಪ ಮಾಡ್ತಿದ್ದಾರೆ ಅನ್ಸುತ್ತೆ. ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಶಿವದ ಲಿಂಗ ಎಲ್ಲ ಇಟ್ಟಿದ್ದಾರಲ್ಲ ಫ್ರೆಂಡ್ಸ್, ಇದರಲ್ಲಿ ಹೋಗ್ತಾ ನಾವು ಈ ಥರ ನಾವೇ ನೀರು ಹಾಕ್ಬೋದು ಮತ್ತು ಹಾಲು ಹಾಕ್ಬೋದು. ಒಂದೊಂದು ಕಡೆ ಒಂದೊಂದು ಇಟ್ಟಿದ್ದಾರೆ. ಇದು ಬಂದು ನೀರ್ದು. ಆಮೇಲೆ ನೋಡಿ ರುದ್ರಾಕ್ಷಿ ಇಲ್ಲಿ ಇಟ್ಟಿದ್ದಾರೆ. ತೊಗೊಂಡೋಗೋರು ಮನೆಗೆ ತೊಗೊಂಡೋಗ್ಬೋದು, ಇಲ್ಲ ಅದನ್ನು ಬೌಲ್ನ ತೊಗೊಂಡು ಅಲ್ಲಿ ಇಟ್ಟಿದ್ರಲ್ಲ ಚೊಂಬುಗಳು, ಸೊ ಅದರಲ್ಲಿ ಹಾಕಿ ಏನಾದರೂ ಜಪ ಮಾಡೋದು ಅನಿಸುತ್ತೆ. ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಆಮೇಲೆ ಮೇಲಕ್ಕೆ ಹೋಗಬೇಕು ಸ್ಟೆಪ್ಸ್ ಹತ್ಕೊಂಡು. ಇಲ್ಲಿ ಸಿದ್ಧಿವಿನಾಯಕ ಇದೆ. ಸೊ ಆಮೇಲೆ ಅಲ್ಲಿ ಟಿಕೆಟ್ ಇರುತ್ತೆ ಫ್ರೆಂಡ್ಸ್, ಅಲ್ಲೆಲ್ಲ ಕೊಟ್ಟು ಹೋಗೋದು. ನೋಡಿ ಅಭಿಷೇಕ ಮಾಡ್ತಿದ್ದಾರೆ. ಬಟ್ ನಾವು ಇಲ್ಲಿ ಅಭಿಷೇಕ ಮಾಡಲಿಲ್ಲ ಫ್ರೆಂಡ್ಸ್, ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಡೇ ಅಲ್ವಾ. ಸೊ ಹಾಗಾಗಿ ನಾವು ಮೇಲೆ ಬಂದುಬಿಟ್ವಿ. ಸೊ ಈಗ ಹೋಗ್ತಾ ಇದ್ದೀವಿ. ನೋಡಿ ಈಗ ಗುಹೆ ಬರುತ್ತೆ. ಸೊ ಫ್ರೆಂಡ್ಸ್, ಗುಹೆ ಹೇಳಿದ್ನಲ್ಲ ಫ್ರೆಂಡ್ಸ್, ಇಲ್ಲೇ ನೋಡಿ ಶಿವ ಎಷ್ಟು ಚೆನ್ನಾಗಿದೆ ಅಲ್ವಾ. ನೀರು ಬೀಳ್ತಾ ಇದೆ ಶಿವನ ಮೇಲೆ. जो भी ज्योतिर्लिंग का दर्शन करते हैं उनको शिवा lives inside your heart. Discover the ज्योतिर्लिंग inside your heart. Om Namah Shivaya. Okay, ज्योतिर्लिंग the most powerful link. All but we must realize the truth that the Jyoti in the link is the power from Lord Shiva. Lord Shiva lives inside your heart. Discover the Jyotirling inside your heart. Om Namah Shivaya. The Jyotirling. ಸೊ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಅಪ್ಪ ಅಂತೂ ನಮ್ಮನ್ನ ತುಂಬ ಸತಿ ಕರ್ಕೊಂಡ್ಬಂದಿದ್ದಾರೆ ಚಿಕ್ಕ ವಯಸ್ಸಲ್ಲಿ. ಸೊ ನನಗಂತೂ ಇದು ತುಂಬ ಇಷ್ಟವಾಗಿತ್ತು. ಆಗ ನಮ್ಮ ಅಪ್ಪ ಕರ್ಕೊಂಡು ಬರಬೇಕಾದ್ರೆ ನಾವು ಸಂಜೆ ಹೊತ್ತು ಬರ್ತಾಯಿದ್ವಿ ಫ್ರೆಂಡ್ಸ್, ಕತ್ಲಲ್ಲಿ ತುಂಬ ಚೆನ್ನಾಗಿರೋದು. ಶಿವ ಇದೆಯಲ್ಲ, ಶಿವ ಮೇಲೆಲ್ಲ ಲೈಟಿಂಗ್ಸ್ ಬರೋದು. ಸೊ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ದೀಪಗಳು ಕೊಡ್ತಾಯಿದ್ರು ಈ ಥರ ನೀರಲ್ಲಿ ಬಿಡೋದಕ್ಕೆ. ಇವಾಗ ಚಿಕ್ಕದಾಗಿ ಮಾಡಿದ್ದಾರೆ ಜಾಗ, ಆವಾಗ ದೊಡ್ಡದಾಗಿತ್ತು ಜಾಗ. ಸೊ ದೀಪಗಳೆಲ್ಲ ಬಿಟ್ಟು ನಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಬೋದು. ಸೊ ಅದನ್ನು ಮಕ್ಳ ಕೈಯಲ್ಲಿ ಕೊಟ್ಟು ಎಲ್ಲ ಬಿಡಿಸಿ ಆಮೇಲೆ ಹೋದ್ವಿ. ಇಲ್ಲಿ ಗಂಧದ ಕಡ್ಡಿ ಥರ ಇದೆಲ್ಲ ಅದನ್ನು ಅವರೇ ಕೊಡ್ತಾರೆ. ಆಮೇಲೆ ಅದನ್ನು ಏನಾದರೂ ಪ್ರೇ ಮಾಡಿಕೊಂಡು ಅಲ್ಲಿ ಚುಚ್ಚಬೇಕು ಅಂತ. ಸೊ ಫ್ರೆಂಡ್ಸ್, ಈಗ ಎಲ್ಲ ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ ದೇವಸ್ಥಾನದಲ್ಲಿ. ನಮ್ಮ ಮನೆಯವರು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತಂದ್ರೆ, ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಆಮೇಲೆ ನಮ್ಮ ಸೌಜು ಇರಲಿಲ್ಲ, ಬಾ ಹೋಗೋಣ ಅಂದಿದ್ದಕ್ಕೆ ಸರಿ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ದೇವಸ್ಥಾನದ ಒಳಗಡೆನೇ ಅಂಗಡಿಗಳೆಲ್ಲ ಇದೆ ಫ್ರೆಂಡ್ಸ್, ಪಿಕ್ಕಲ್ಲು, ಸ್ನ್ಯಾಕ್ಸು, ಪೂಜೆ ಐಟಮ್ಸ್ ಎಲ್ಲ ಇದೆ. ಸೊ ಅದನ್ನು ಎಲ್ಲ ನೋಡ್ಕೊಂಡ್ವಿ, ಏನೂ ತೊಗೊಳ್ಲಿಲ್ಲ. ಸೊ ಆಮೇಲೆ ಪಾರ್ಕಿಂಗಲ್ಲಿ ಬಂದು ಗಾಡಿ ಎತ್ಕೊಂಡು ಹೊರಡಬೇಕು. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ನಮ್ಮನ್ನ ಬಿಟ್ಟು ಹೋದರು. ಪೊಲೀಸವ್ರು ನೋಡಿ ಇಲ್ಲೇ ಇದ್ದಾರೆ. ಸೊ 4 ಜನ ಹಿಡ್ಕೊಳ್ತಾರೆ ಅಂದ್ಬಿಟ್ಟು ನಾನು ಪೃಥ್ವಿ ಸೌಜು ಈಗ ಹೋಗ್ತಾ ಇದ್ವಿ. ಎಲ್ಲಿಗೆ ಅಂದರೆ ಅಲ್ಲಿ ಮೇಲೆ ಫ್ಲೈಓವರ್ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಅದು ಫ್ಲೈಓವರ್ ಮೇಲೆ ನಡ್ಕೊಂಡು ನಾವು ಆ ಕಡೆಗೆ ಹೋಗ್ತೀವಿ. ನಮ್ಮ ಮನೆಯವ್ರು ಯೂಟರ್ನ್ ಮಾಡ್ಕೊಂಡು ಅಲ್ಲಿ ಬಂದಿರ್ತಾರೆ. ಸೊ ಬನ್ನಿ ಈಗ ಹೋಗೋಣ. ಸೊ ಫ್ರೆಂಡ್ಸ್, ಇದೇ ಫ್ಲೈಓವರ್ ನಾನು ಹೇಳಿದ್ದು. ಸೊ ಆ ಕಡೆ ಸ್ಟೆಪ್ಸ್ ಇದೆಯಲ್ವ, ಹಂಗೆ ಈ ಕಡೆನೇ ಇರುತ್ತೆ. ಅದ್ರ ಮೇಲೆ ಹತ್ಕೊಂಡು ಹೋಗೋದು. ಲಿಫ್ಟ್ ಕೂಡ ಇರುತ್ತೆ ಕೆಲವೊಂದರಲ್ಲಿ, ಬಟ್ ನೋಡಬೇಕು. ಬನ್ನಿ ನೋಡೋಣ. ಮಕ್ಳಿಗಂತೂ ಇವತ್ತು ಒಳ್ಳೆ ಎಕ್ಸಸೈಸು. ಸೊ ಇದರಲ್ಲೂ ಲಿಫ್ಟ್ ಇದೆ ಫ್ರೆಂಡ್ಸ್, ನೋಡಿ ಅಲ್ಲಿದೆ ಕೆಳಗಡೆ. ಇದರಲ್ಲೂ ಲಿಫ್ಟ್ ಇದೆ, ನೋಡೋಣ. ಲಿಫ್ಟ್ ಬೇಡ ಫ್ರೆಂಡ್ಸ್, ನಡ್ಕೊಂಡು ಹೋಗ್ಬಿಡ್ತೀವಿ.
ಅಂದರೆ ಸುಮ್ಮನೆ ಯಾಕೆ ಬೇಕು ಅಂದರೆ ತುಂಬ ಜನ ಯೂಸ್ ಮಾಡ್ತಾರಲ್ಲ ವರ್ಕ್ ಆಗುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಆ ಕಡೆ ರೋಡ್ ಬ್ಲಾಕ್ ಮಾಡಿದ್ದಾರೆ. ಯಾರೋ VIP ಈಗ ತಾನೇ ಹೋದರು. ಪೊಲೀಸ್ ವ್ಯಾನಲ್ಲೆಲ್ಲ ಒಂದು 5-6 ಕಾರುಗಳು ಹೋದ್ವು. ಸೊ ಇನ್ನೂ ಬಿಟ್ಟಿಲ್ಲ ಅನಿಸುತ್ತೆ. ನಾವು ಫ್ಲೇವರ್ ಹೇಳ್ಕೊಂಡು ಬಂದಿದ್ದಾಯಿತು. ಹಿಂಗೆ ಮುಂದೆಗಡೆ ನಡ್ಕೊಂಡು ಹೋಗ್ತಿದ್ವಿ. ಬನ್ನಿ ಹೋಗ್ತಾನೆ ಇರೋಣ, ಬಂದರೆ ಬರ್ತಾರೆ. ಮುಂದೆ ಬಸ್ ಸ್ಟಾಪಲ್ಲಿ ಇರೋ ಬದಲು ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ವಾಕಿಂಗ್ ಮಾಡೋದಕ್ಕೆ. ಮನೆಗಳ ಹತ್ರ ಈ ಥರ ಇದ್ಬಿಟ್ರೆ ಊಟ ಮಾಡಿದ್ದಾದ್ಮೇಲೆ ಡೈಲಿ ಓಡಾಡ್ಬೋದು ಅಲ್ಲ ಸೌಜ್ ತಾನೇ? ರೋಡಲ್ಲಿ ವಾಕಿಂಗ್ ಮಾಡ್ತೀವಲ್ಲ ಬಡಿಯತ್ತೆ, ರೋಡಲ್ಲಿ ವಾಕಿಂಗ್ ಮಾಡ್ತೀವಿ. ಹೊಟ್ಟೆ ಹಸಿತಾ ಇಲ್ಲ ಇನ್ನೂ ಮಕ್ಕಳಿಗೆ? ಹಸಿತಾ ಇಲ್ಲ? ಸರಿ ಬನ್ನಿರಿ ಹೋಗೋಣ, ಕೈ ಹಿಡ್ಕೊ. ಸೊ ಫ್ರೆಂಡ್ಸ್, ಈಗ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ನೇಚರ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಮಧ್ಯದಲ್ಲಿ ರೋಡು, ಆ ಕಡೆ ಈ ಕಡೆ ಗಿಡ, ಟ್ರಾಫಿಕ್ ಇಲ್ಲ. ನನ್ನ ಪುಣ್ಯಕ್ಕೆ ಕೋಡಿ ಮೇಲೆ ನೀವು ನೋಡಿರ್ತೀರ ಟ್ರಾಫಿಕ್ ಇರಲಿಲ್ಲ. ಸೊ ತುಂಬ ಖುಷಿಯಾಗಿದೆ ಟ್ರಾಫಿಕ್ ಇಲ್ಲ ಅಂದರೆ. ಫೈನಲಿ ನಮ್ಮ ಮನೆಯವ್ರು ಬಂದರು, ನೋಡ್ಬೇಕು ಇವಾಗ. ಸೊ ಫ್ರೆಂಡ್ಸ್, ಹೆಂಗೋ ಟೈಮ್ ಆಗಿತ್ತಲ್ಲ, ಹಾಗಾಗಿ ಹೋಟ್ಲಲ್ಲಿ ಹೊರಗಡೆನೇ ಬಿರಿಯಾನಿ ತಿನ್ಕೊಂಡ್ವಿ. ಎಲ್ಲರೂ ಬಿರಿಯಾನಿ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಕೋಡಿ ಮೇಲೆ ಟ್ರಾಫಿಕ್ ಇಲ್ಲ ಫ್ರೆಂಡ್ಸ್. ಅದು ಟ್ರಾಫಿಕಲ್ಲಿ ಕಷ್ಟಪಡೋರಿಗೆ ಮಾತ್ರ ಖುಷಿ ಗೊತ್ತಿರುತ್ತೆ. ಸೊ ಇವತ್ತು ಡೇ ಬಂದು ನಾವು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ, ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್. ಬಟ್ ನಾವು ಮ್ಯೂಸಿಯಮ್ಗೆ ಹೋಗಬೇಕು, ಇನ್ನೂ ಎಲ್ಲೆಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಅಂದ್ಕೊಂಡಾಗೆ ಏನೂ ಆಗಲಿಲ್ಲ. ಸೊ ಚೆನ್ನಾಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಮಕ್ಕಳು ಎಷ್ಟು ಎಂಜಾಯ್ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ. ಸೊ ಚೆನ್ನಾಗಿತ್ತು ಅಂತ ಅಂದ್ಕೊಂಡೆ. ಆಮೇಲೆ ಹೋಗ್ತಾ ದಾರಿಯಲ್ಲಿ ಹಣ್ಣುಗಳು ಕಾಣಿಸ್ತು ಫ್ರೆಂಡ್ಸ್. ಆಪಲ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಆಪಲ್ ದಾಳಿಂಬೆ 2 ತೊಗೊಂಡು ಈಗ ಮನೆಗೆ ಹೋಗೋಣ ಬನ್ನಿ. ಆಪಲ್ ಅಂತೂ ಟೇಸ್ಟ್ ಸೂಪರಾಗಿತ್ತು ಫ್ರೆಂಡ್ಸ್, ಸ್ವೀಟಾಗಿ. ಸಿಗ್ತಾನೆ ಹೋಗಿ ಎಲ್ಲ ಸುತ್ತಾಡ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದೀವಿ. ಟೈಮ್ ಬಂದು 5 ಗಂಟೆ ಆಗಿದೆ. ಸೊ ಆಪಲ್ ದಾಳಿಂಬೆ ಎಲ್ಲ ತಂದಿದ್ದೀನಿ, ಅಲ್ಲಿ ಸೋಫಾ ಮೇಲೆ ಇದೆ. ಸೊ ಈಗ ಏನು ಮಾಡಲ್ಲ, 1 ಅವರ್ ರೆಸ್ಟ್ ಮಾಡ್ತೀನಿ. ವಿಡಿಯೋ ಎಡಿಟ್ ಮಾಡ್ತಿದ್ದೆ ಫ್ರೆಂಡ್ಸ್ ಮಧ್ಯಾಹ್ನ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು, ಇನ್ನೂ ಅಪ್ಲೋಡ್ ಮಾಡಲಿಲ್ಲ. ಸೊ ಇನ್ನೂ ಸ್ವಲ್ಪ ಇದೆ ಎಡಿಟ್ ಮಾಡೋದು, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ರೆಸ್ಟ್ ಏನೂ ಇಲ್ಲ. ಸೊ ಬನ್ನಿ ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ. ಸೊ ಫ್ರೆಂಡ್ಸ್, ಮನೆಗೆ ಬಂದೆ. ಸೊ ಬಾಡಿ ಯಾಕೋ ಸಿಕ್ಕಾಪಟ್ಟೆ ಓವರ್ ಹೀಟ್ ಹೋಗಿತ್ತು. ಅದಕ್ಕೆ ಮಜ್ಜಿಗೆ ಮಾಡಿಕೊಂಡೆ ಒಂದು 10-5 ಮಿನಿಟ್ಸಲ್ಲೆಲ್ಲ ಬಾಡಿ ಹೀಟ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಮಜ್ಜಿಗೆ ಮಾಡಿಕೊಂಡು ನಾನು ಕುಡಿದೆ, ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಇಟ್ಟೆ. ಆಮೇಲೆ ಪಾಯಸ ಮಾಡಿದ್ನಲ್ವ ಫ್ರೆಂಡ್ಸ್, ಮಧ್ಯಾಹ್ನ ಯಾರು ತಿಂದಿರ ಹಾಗೆ ಹೋಗಿದ್ವಲ್ಲ. ಸೊ ಕೋಲ್ಡಾಗಿತ್ತು. ಈಗ ಮಕ್ಳಿಗೂ ಹಾಕ್ಕೊಟ್ಟೆ, ನಾನು ತಿಂತಾಯಿದ್ದೆ. ಸೊ ಶಾವಿಗೆ ಪಾಯಸ ಚೆನ್ನಾಗಿ ಬಂದಿತ್ತು. ಎಲ್ಲರೂ ತಿನ್ಕೊಂಡ್ವಿ, ನಮ್ಮ ಮನೆಯವರು ತಿನ್ಕೊಂಡ್ರು. ಆಮೇಲೆ ಹಣ್ಣುಗಳು ತಂದಿದ್ವಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಸೊ ನನಗೆ ತುಂಬ ಇಷ್ಟ ಆಪಲ್ ಪೊಮೊಗ್ರಾನೇಟ್ ಅಂದರೆ, ಅದನ್ನು ಕೂಡ ಎಲ್ಲ ಜೋಡಿಸಿಟ್ಟೆ. ಆಮೇಲೆ ನಮ್ಮ ಮನೆಯವರು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಅವ್ರು ಹೋಗಿ ಆ ಕೆಲಸ ಮುಗಿಸ್ಕೊಂಡು ಹಾಗೆ ಕೇಕ್ ತೊಗೊಂಬಂದಿದ್ರು ನಮ್ಮ ಮನೆಗೆ. ಸೊ ಸಖತ್ತಾಗಿತ್ತು ಫ್ರೆಂಡ್ಸ್ ಕೇಕ್ ಅಂತೂ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅರ್ಧಕ್ಕರ್ಧ ರಾತ್ರಿನೇ ಖಾಲಿ, ಇನ್ನು ಸ್ವಲ್ಪ ಇದೆ, ಎತ್ತಿಟ್ಟಿದ್ದೀನಿ ನಾಳೆ ತಿನ್ನೋಕ್ಕೆ. Hey baby, happy birthday. ಸೊ ಫ್ರೆಂಡ್ಸ್, ಕೇಕೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಕೇಕೆಲ್ಲ ತಿನ್ಕೊಂಡು ಆಮೇಲೆ ಹೊರಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ. ಬಂದಮೇಲೆ ಸೋಡಾ ಹಾಕ್ಕೊಂಡೆ ಫ್ರೆಂಡ್ಸ್. ಸೋಡಾ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಮಗಂತೂ ಸೋಡಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾವು ಅವಾಗವಾಗ ಸೋಡಾ ಕುಡಿತಾ ಇರ್ತೀವಿ. ಸೊ ಹಾಗಾಗಿ ಮಕ್ಳಿಗೂ ತೊಗೊಂಡೋಗಿ ಕೊಟ್ಟೆ. ನಮ್ಮ ಸೌಜಿಗೂ ಸೋಡಾ ಅಂದರೆ ಇಷ್ಟ ಆಗೋಗಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ತಾನೇ ಅವ್ರಿಗೆ ಸೋಡಾ ಮಾಡಿಕೊಟ್ಟೆ. ಸೊ ನಾನು ಸ್ವೀಟ್ಸ್ ತಿಂತಾಯಿದ್ದೀನಿ ಫ್ರೆಂಡ್ಸ್. ರಾತ್ರಿ ಯಾರೂ ಊಟ ಮಾಡಲಿಲ್ಲ. ನನ್ನ ಸೌಜಿಗೆ ಮಾತ್ರ ಸ್ವಲ್ಪ ಊಟ ಮಾಡಿಸ್ದೆ, ಯಾಕಂದರೆ ನಾವು ಬಿರಿಯಾನಿನೇ ಸ್ವಲ್ಪ ಜಾಸ್ತಿ ತಿಂದಿದ್ವಿ ಮಧ್ಯಾಹ್ನ. ಸೊ ನನಗೆ ಪೃಥ್ವಿಗೆ ನಮ್ಮ ಮನೆಯವರು ನಾವು ಬಿರಿಯಾನಿ ಸ್ವಲ್ಪ ಜಾಸ್ತಿನೇ ತಿಂದಿದ್ವಿ. ಅವಳು ಬಿರಿಯಾನಿ ತಿನ್ನಲಿಲ್ಲ ಮಧ್ಯಾಹ್ನ. ಸೊ ಆಟ ಆಡ್ಕೊಂಡು ಇದ್ಬಿಟ್ಲು. ಸೊ ಹಾಗಾಗಿ ಅವಳಿಗೆ ಈಗ ಊಟ ಮಾಡಿಸ್ದೆ. ಸೊ ಹಾಗಾಗಿ ಅವಳಿಗೆ ಮಾತ್ರ ರಾತ್ರಿ ಊಟ ಮಾಡಿಸಿದೆ. ನಾವು 3 ಜನ ತಿಂದಿಲ್ಲ. ಸೊ ಅದೇ ಜಾಸ್ತಿ ಆಗಿದೆ ಅಂದ್ಕೊಂಡು. ಸೊ ನಮ್ಮ ಪೃಥ್ವಿನೂ ಸ್ವಲ್ಪ ಕೇಕ್ ತಿನ್ಕೊಂಡ. ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಬಟರ್ ಸ್ಕಾಚ್ ಫ್ಲೇವರ್ ತಂದಿದ್ದು ಸಖತ್ತಾಗಿತ್ತು. ಅದನ್ನು ಕೇಕೆಲ್ಲ ತಿನ್ಕೊಂಡ್ವಿ. ಇನ್ನೂ ಒಂದು ಅರ್ಧ ಇದೆ. ಸೊ ಫ್ರೆಂಡ್ಸ್, ಈಗ ಸ್ವೀಟ್ ತಿನ್ಕೊಂಡು ಮಲ್ಕೊಳ್ಳೋದು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.